Hello, hi, welcome back to our basic English learning classes. So, yesterday I taught you C for cat writing method and D for dog. You are seeing how we put a dot and how to practice. ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಂತ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಇವತ್ತೇನಿದೆಯಲ್ಲ, ಸೊ ಫಸ್ಟ್ ಇ ಮತ್ತು ಎಫ್ ದ ರೈಟಿಂಗ್ ಮೆಥಡ್ ಆಫ್ ಇ ಆ್ಯಂಡ್ ಎಫ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಸೊ ಇ ಫಾರ್ ಏನು ಓದ್ತಿದ್ವಿ ನಾವಲ್ಲಿ ಈಗ ಇ ಫಾರ್ ಎಲಿಫೆಂಟ್. ಓಕೆ, ಇ ಫಾರ್ ಎಲಿಫೆಂಟ್ಗಿಂತ ನಾವು ಇ ಫಾರ್ ಎಗ್ ಅಂತಲೂ ಹೇಳ್ಬೋದು. ಇ ಫಾರ್ ಎಗ್, ಇ ಫಾರ್ ಎಗ್ ಯಾವ ರೀತಿ ಬರೀಬೇಕು, ಹೌ ವಿ ಹ್ಯಾವ್ ಟು ರೈಟ್, use these three lines. We have to use these three lines. Okay, see here, use these three lines. E. Okay, so ಈ ರೀತಿ ಲೈನ್ ಹಾಕಿ these three lines we have to draw. ಫಸ್ಟ್ ಒನ್ ಲೈನ್ ಸ್ಟ್ರೈಟ್ ಲೈನ್ ಹಾಕಿ ಆಮೇಲೆ 3 ಲೈನ್ಸನ್ನು ಹಾಕಬೇಕು. ದಿಸ್ ಇಸ್ ಸ್ಟ್ರೈಟ್ ಲೈನ್, ಆಮೇಲೆ 3 ಲೈನ್ಸ್. ದಿಸ್ ಇಸ್ ಇ, ಕ್ಯಾಪಿಟಲ್ ಇ. ಸೊ ಇದನ್ನು ತೀಡಿಸ್ಬೇಕಂದ್ರೆ ಯಾವ ರೀತಿ, ಫಸ್ಟ್ ಇಷ್ಟು ಡಾಟ್ ಹಾಕೋಣ. ಎಸ್, ಸ್ಟ್ರೈಟ್ ಲೈನ್, ದೆನ್ ಅಗೇನ್ in a middle way one. So what it is capital E. So ಇದೇ ರೀತಿ ಫಸ್ಟ್ ಒಂದು ಲೈನನ್ನು ತಿಳಿಸ್ಬೇಕು. 1 2 3 ಈ ರೀತಿ ತಿಳಿಸ್ತಾ ಹೋಗಬೇಕು. ಅವರಿಗೆ ಎಲ್ಲಿವರೆಗೂ ಅಂದರೆ ಅವರಿಗೆ ಪ್ರಾಕ್ಟೀಸ್ ಆಗಬೇಕು, ಅಂದರೆ 2-3 ಡೇಸ್ವರೆಗೂ ಇದೇ ರೀತಿ ಅವರಿಗೆ ತಿಳಿಸ್ತಾ ಹೋಗಬೇಕು. ಸೊ ದ ಶೇಪ್ ಆಫ್ ದ ಇ ಪ್ರಿಂಟ್ ಆಗಿಬಿಡುತ್ತೆ ತಲೆಯಲ್ಲೇ. ಯಸ್, ಇ ಅಂದರೆ ಈ ರೀತಿ ಇರುತ್ತೆ. ಸೊ ಈ ರೀತಿ ಏನು ತಿಳಿಸ್ತಾ ಹೋಗಬೇಕು, ಪ್ರಾಕ್ಟೀಸ್ ಕೊಡ್ತಾ ಹೋಗಬೇಕು ಡೈಲಿ ಮಕ್ಕಳಿಗೆ. ಸೊ ಇವಾಗ ನಾವು ಎಷ್ಟು ಟೈಮ್ ಪ್ರಾಕ್ಟೀಸ್ ಮಾಡಿಸ್ಬೇಕು, 8 to 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಬೇಕು. ದೆನ್ ಸೊ ನಾವು ಇ ಫಾರ್ ಎಗ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಶೇಪ್ ಆಫ್ ಎಗ್? ಎಗ್ ಅಂದರೆ ಹೇಗಿರುತ್ತೆ? ಓವಲ್ ಶೇಪಲ್ಲಿ. ಯಸ್, ಇಸಂಟ್ ಇಟ್? ಈ ರೀತಿ ಇರುತ್ತಲ್ಲ ಎಗ್. ಸೊ ಮಕ್ಕಳಿಗೆ ಈ ರೀತಿ ಡ್ರಾ ಮಾಡಿ ನೀವು ತೋರಿಸ್ಬಹುದು. ಸೊ ದಿಸ್ ಈಸ್ ಎಗ್, ಇ ಫಾರ್ ಎಗ್, ಹೌದಲ್ವಾ? ಇವಾಗ ನಾ ಡಾಟ್ ಮೆಥಡ್. ನಾ ನೆಕ್ಸ್ಟ್ ಈಸ್ ಡಾಟ್ ಮೆಥಡ್. ಓಕೆ, ಸೊ ನೆಕ್ಸ್ಟ್ ಈಸ್ ಡಾಟ್ಸ್ ಮೆಥಡ್ ಆರ್ ಅ ಡಾಟ್ಸ್ ವೇ ವಿ ಕ್ಯಾನ್ ಸೇ. ಓಕೆ, ಸೊ ಇನ್ ಅ ಡಾಟ್ ಮೆಥಡ್ we have to put first 2 dots, next for 3 lines 1 2 3 dots. Have you understood? ಫಸ್ಟಿಗೆ 2 dots, ಆಮೇಲೆ 3 dots. ಯಾಕೆ ಈ 3 dots? ಐ ವಿಲ್ ಶೋ ಯು ವೈ ಐ ಗಿವನ್ 3 dots ಅಗೇನ್. ತೋರಿಸ್ತಾ ಹೋಗ್ತೇನೆ ನಾನು ಯಾಕೆ 3 dots ಕೊಟ್ಟೆ ಅಂತ. ಓಕೆ, ಸೊ ಈ ರೀತಿ ಡಾಟ್ ಹಾಕಿ. ಓಕೆ, ಯೂಸ್ ಓನ್ಲಿ 3 lines, ಅಪ್ಪರ್ 3 lines. ವಿ ಕ್ಯಾನ್ ಸೇ ಅಪ್ಪರ್ 3 lines. ವಿ ಹ್ಯಾವ್ ಟು ಯೂಸ್ ಅಪ್ಪರ್ 3 lines. ಈ ರೀತಿ ಡಾಟ್ ಹಾಕಿ ಕೊಡಬೇಕು ಅವರಿಗೆ. ಸೊ ಫಸ್ಟ್ ಟೈಮ್ ಏನಿದೆಯಲ್ಲ, ಕೈ ಹಿಡಿದು ಬರೆಸ್ತಾ ಹೋಗ್ಬೇಕು ಅವರಿಗೆ. ಕೈ ಹಿಡಿದು ಪ್ರಾಕ್ಟೀಸ್ ಕೊಡ್ತಾ ಹೋದಷ್ಟು ಅವರಿಗೆ ನೆಕ್ಸ್ಟ್ 1-3 ಡೇಸಲ್ಲಿ ಅವ್ರಿಗೆ ಈಸಿ ಅನ್ನಿಸ್ತಾ ಹೋಗುತ್ತೆ. ಏನು ಹೇಳ್ತಾರೆ ಅವ್ರೆ, ಬಿಡಿ ಮಮ್ಮಿ ನಾನೇ ಬರೆದು ತೋರಿಸ್ತೀನಿ, ಅಥವಾ ಬಿಡಿ ಪಪ್ಪ ನಾನೇ ಬರೆದು ತೋರಿಸ್ತೇನೆ. ಸೊ ಅಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ ಅವರು. ಹೌದಲ್ಲ? ಸೊ ನೋಡ್ತಾ ಇದ್ದೀರಾ? ಸೊ ಇದೇ ರೀತಿ ಡಾಟ್ ಹಾಕಿ ಅವ್ರಿಗೆ. ಸಾರಿ, ಮಿಸ್ಟೇಕ್. Okay, only 2 dots here, 3 dots. Okay, so 2 dots here, 3 dots, 2 dots here, 3 dots. So how to write here now? ನೋಡಿ, ಸ್ಟ್ರೈಟ್ ಲೈನ್ 2 ಲೈನ್ಸನ್ನು ಜಾಯಿನ್ ಮಾಡಬೇಕು. ಆಮೇಲೆ ಫಸ್ಟ್ 1 ಲೈನ್ ಫಸ್ಟ್ ಡಾಟಿಗೆ ಜಾಯಿನ್ ಮಾಡ್ತಾ ಹೋಗಬೇಕು. ಎಸ್, ಸ್ಟ್ರೈಟ್ ಲೈನ್, ಆಮೇಲೆ ಎಸ್ 3 ಡಾಟ್ಸನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ದ ಮೆಥಡ್ ಆಫ್ ರೈಟಿಂಗ್ ಇ. ಏನ್ರಿ ಇದು? ಮೆಥಡ್ ಆಫ್ ರೈಟಿಂಗ್ ಇ, ಹೌದಲ್ಲ? ಸೊ ಫಸ್ಟ್ ಒಂದು ಸಾರಿ ಅವರಿಗೆ ಬರೆದು ತೋರಿಸ್ಬೇಕು, ಆಮೇಲೆ ಕೈ ಹಿಡಿದು 1-2 ಡೇಸ್ ನಾವು ಬರೆಸ್ಬೇಕು ಅವರಿಗೆ. ಸೊ ಆಮೇಲೆ ಅವರಿಗೆ ಡಾಟ್ ಹಾಕಿ ಕೊಡಬೇಕು. ಓಕೆನಾ? ಡಾಟ್ ಹಾಕಿ ಕೊಟ್ಟಾಗ ಕರೆಕ್ಟ್ ಆದರೂ ಬರಲಿ ತಪ್ಪಾದರೂ ಬರಲಿ, ಬಟ್ ದೇ ಆರ್ ಟ್ರೈಯಿಂಗ್. ಹೌದಾ? ಟ್ರೈ ಮಾಡ್ತಾರೆ. ತಪ್ಪಾದಲ್ಲಿ ಏನು ಮಾಡಬೇಕು, ತಿದ್ದುತ್ತಾ ಹೋಗಬೇಕು. ಹೀಗಲ್ಲ ಹೀಗೆ ಅಂತ ಹೇಳಿ ಪ್ರಾಕ್ಟೀಸ್ ಕೊಡ್ತಾ ಹೋಗಬೇಕು. ಸೊ ಪೇರೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ಏನು, ಮಕ್ಕಳಿಗಿಂತ ಪೇಷನ್ಸ್ ಜಾಸ್ತಿ ಬೇಕಾಗುತ್ತೆ ಕಲಿಸ್ಬೇಕಾದ್ರೆ. ಹೌದಲ್ವಾ? ಸೊ ಪೇಷನ್ಸ್ ಜಾಸ್ತಿ ಇದ್ದಷ್ಟು ಮಕ್ಕಳು ಚೆನ್ನಾಗಿ ಕಲಿತಾರೆ. ಹೌದಲ್ಲ? ಸೊ ನಾವು ಯು ಆರ್ ಸೀಯಿಂಗ್ ದ ಮೆಥಡ್ ಆಫ್ ರೈಟಿಂಗ್ ಇ ಫಾರ್ ಎಗ್. ಸೊ ಯು ಆರ್ ಸೀಯಿಂಗ್ ಗಿವನ್ ಯು. ಸೊ ಇದು ತೀಡ್ಸೋ ಮೆಥಡ್. ಓಕೆ, ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಕೈ ಹಿಡಿದು. ದಿಸ್ ಇಸ್ ಎಗ್, ಇ ಫಾರ್ ಎಗ್ ಆ್ಯಂಡ್ ಡಾಟ್ ಮೆಥಡ್. ಫಸ್ಟಿಗೆ 2 dots,
ಆಮೇಲೆ 3 ಡಾಟ್ಸ್. ಸೊ ಫಸ್ಟಿಗೆ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ತೀರಾ, ಆಮೇಲೆ 3 ಲೈನ್ಸನ್ನು ಜಾಯಿನ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ E is totally completed. Now we will move to F. Okay, now we will move to F1. Okay, so what I told you, F4, I think I told you frog. Okay, so we can say fan also. Okay, F for fan, 3 letter. Okay, F for fan. ಸೊ ಫ್ಯಾನನ್ನು ಯೂಶ್ವಲಿ ಮನೆಯಲ್ಲಿ ಇರುತ್ತೆ, ಸೊ ತೋರಿಸ್ಬೋದು ಮಕ್ಕಳಿಗೆ. ಸೊ ಹೇಗೆ ನಾವು ಎಫ್ ಬರೆಯೋದು? ವಾಟ್ ಈಸ್ ದ ಮೆಥಡ್ ಆಫ್ ರೈಟಿಂಗ್ ಎಫ್? ಸೊ ಸ್ಟ್ರೈಟ್ ಲೈನ್, ಸಿ ಆರ್, ದಿಸ್ ಈಸ್ ದ ಮೆಥಡ್ ಆಫ್ ರೈಟಿಂಗ್ ಎಫ್. ಸೊ ನಾವು ಬರಿತೀವಿ, ಬಟ್ ಮಕ್ಕಳು ಬರೀಬೇಕಲ್ವ. ನರ್ಸರಿ ಮಕ್ಕಳಿಗೆ ಡೈರೆಕ್ಟಾಗಿ ಬರೀ ಅಂದರೆ ಬರೀತಾರಾಗಿಲ್ಲ. ಸೊ ದೇರ್ ಇಸ್ ಅ ಮೆಥಡ್, ದೇರ್ ಇಸ್ ಅ ಡಾಟ್ ವೇ. ಬಟ್ ಡಾಟ್ ವೇ ಅಂತ ಹೇಳ್ತಿದ್ದೀನಿ, ಎಷ್ಟು ಡಾಟ್ ಹಾಕ್ಬೇಕು ಅದಕ್ಕೆ. ಸೊ ಯಾವ ರೀತಿ ಡಾಟ್ ಹಾಕಬೇಕಂತ ನಾನು ಈಗ ಮುಂದೆ ಹೇಳ್ತೀನಿ. ಜಸ್ಟ್ ಇವಾಗ ನೆಕ್ಸ್ಟ್ ಏನಿದೆ ತಿಳಿಸ್ಬೇಕಲ್ಲ ಅವರಿಗೆ, ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡಬೇಕಾಗುತ್ತೆ. ಸೊ ಸಿಯರ್, ಸೊ ಈ ರೀತಿ ಸ್ಟ್ರೈಟ್ ಒಂದು ಲೈನ್ ಬರುತ್ತೆ. ಸೊ ಈ ಕಡೆ 2 ಲೈನ್ಸ್, 2 ಡಾಟ್ಸ್ ಹಾಕಿ ಸಿಯರ್, ದಿಸ್ 2 ಲೈನ್ಸ್. ದಿಸ್ ಇಸ್ ದ ಮೆಥಡ್ ಆಫ್ ರೈಟಿಂಗ್ ಎಫ್. ಓಕೆ, ಫಸ್ಟಿಗೆ 2 ಲೈನ್ಸನ್ನು ಜಾಯಿನ್ ಮಾಡಬೇಕು ನಾವು, ಆಮೇಲೆ 2 ಡಾಟ್ಸನ್ನು ಹೀಗೆ ಜಾಯಿನ್ ಮಾಡಿಸ್ತಾ ಹೋಗಬೇಕು. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅ ಎಫ್. ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಎಫ್. ಸೊ ರಿಪೀಟೆಡ್ಲಿ ಅವರಿಗೆ ಏನು ಹೇಳಿಸ್ತಾ ಹೋಗ್ಬೇಕು ನಾವು ಇದನ್ನು. F for fan, F for fan. How is the fan? Shall we draw? Okay, let's go. This is a table fan I'm drawing. Okay, don't mind. Okay, so this is the table fan. Understood? I'm drawing a table fan. Yes, here are the buttons. Okay, this is the fan, table fan we'll say. Okay, so what is this? Fan. F-A-N, fan. F-A-N, fan. 5 to 6 times. Okay, ಎಷ್ಟು ಸಾರಿ ಬರೀಬೇಕ್ರಿ? 5 to 6 times ಡೈಲಿ. 5 to 6 times ನೀವು ಪ್ರಾಕ್ಟೀಸ್ ಕೊಡ್ತಾ ಹೋಗಿ. ಸೊ ಅವ್ರಿಗೆ ಮಕ್ಕಳಿಗೆ ಏನಾಗುತ್ತೆ, ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇಸ್ ಡಾಟ್ ಮೆಥಡ್ಸ್. ಓಕೆ, ಸೊ ವಿ ಕ್ಯಾನ್ ಸೇ ಡಾಟ್ ಮೆಥಡ್ಸ್. ಸೊ ಯಾಕಪ್ಪ ಡಾಟ್ ಮೆಥಡ್ಸ್ಲಿಂತಲೇ ಪ್ರಾಕ್ಟೀಸ್ ಮಾಡಿಸ್ಬೇಕು? ಸೊ ಹಾಗೆ ಕೈ ಹಿಡಿದು ಬಳಸ್ಬೋದು, ಆದರೆ ಮಕ್ಕಳಿಗೆ ಬೇಗ ಕ್ಯಾಪ್ಚರ್ ಆಗಲ್ಲ. ಓಕೆನಾ? ಸೊ ಇದೇ ರೀತಿ ಹಾಕಬೇಕು. ಸೊ ದ ಶೇಪ್ ಆಫ್ ದ ಡಾಟ್ಸ್ ನೋಡಿ ಏನಾಗುತ್ತೆ, ಇದು ಈ ರೀತಿ ಬರುತ್ತಲ್ಲ ಅನ್ನೋ ಒಂದು ಐಡಿಯಾ ಹಾಕೊತಾರೆ ಮಕ್ಕಳು ಸ್ಟಾರ್ಟಿಂಗಲ್ಲಿ. ಸೊ ಹಿಯರ್ ಫಸ್ಟ್ 2 ಡಾಟ್ಸ್, ನೆಕ್ಸ್ಟ್ ಫಸ್ಟ್ 3 ಲೈನ್ಸಿಗೆ, ಫಸ್ಟ್ ಲೈನ್ಗೆ ಆಮೇಲೆ 3rd ಲೈನಿಗೆ 2 ಡಾಟ್ಸ್ ಹಾಕೋತೀವಿ, ಆಮೇಲೆ ಫಸ್ಟ್ ಲೈನ್ಗೆ 1 ಡಾಟ್, ಸೆಕೆಂಡ್ ಲೈನ್ಗೆ 1 ಡಾಟ್. ಓಕೆ, ಸೊ ಈ ರೀತಿ ಡಾಟ್ ಹಾಕ್ತಾ ಹೋಗಬೇಕು. ಸೊ ಯಾಕೆ 4 ಲೈನ್ಸಲ್ಲೇ ಕಲಿಸ್ಬೇಕು ಇಂಗ್ಲೀಷನ್ನು? ಯಾಕಂದರೆ ಲೆಟರ್ಸ್ ಇದೆಯಲ್ಲ, ಸೊ ಅಪ್ಪರ್ ಲೆಟರ್, ಲೋವರ್ ಲೆಟರ್ ಅಂತ ಇರುತ್ತೆ. ಸೊ ಮೇಲ್ಗಡೆ 3 ಲೈನ್ಸಿಗೆ ಲೆಟರ್ಸ್ ಇರುತ್ತೆ, ಕೆಳಗಡೆ 3 ಲೈನ್ಸಿಗೆ ಲೆಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಳಗಡೆ 3 ಲೈನ್ಸ್ ಅಂದರೆ ಯಾವ್ದು ಹೇಳ್ಬೋದು ಅಂದರೆ ನಿಮಗೆ ಯಾವುದಪ್ಪ ಡೇಟ್ ವೈ. ಓಕೆ, ಬೆಸ್ಟ್ ಎಕ್ಸಾಂಪಲ್ ವೈ ಹೇಳ್ಬೋದು ನಾನು ನಿಮಗೆ. ಅದನ್ನು 3 ಲೆಟರ್ ಕ್ಯಾಪಿಟಲ್ ಬಂತಂದರೆ ಎಷ್ಟಂದರೆ ಈ ಅಪ್ಪರ್ 3 ಲೈನ್ಸ್ ಒಳಗಡೆ ಕ್ಯಾಪಿಟಲ್ಸ್ ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ತೀರಿ. ಬಟ್ ವೆನ್ ವಿ ಕಮ್ ಟು ಅ ಸ್ಮಾಲ್ ಲೆಟರ್ಸ್ಗೆ ಬಂದಾಗ ಏನಾಗುತ್ತಂದರೆ ಅಪ್ಪರ್ 3 ಲೈನ್ಸ್ ಯೂಸ್ ಆಗುತ್ತೆ, ಲೋವರ್ 3 ಲೈನ್ಸ್ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಸೊ ಯಾವಾಗ ಇದು ಕ್ಯಾಪಿಟಲ್ ಎಲ್ಲ ಮುಗಿತಲ್ಲ, ಕ್ಯಾಪಿಟಲ್ ಲೆಟರ್ಸ್ ಮುಗಿದ ತಕ್ಷಣ ಸ್ಮಾಲ್ ಲೆಟರ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗ ನಿಮಗೆ ಮೆಥಡ್ಸ್ ಗೊತ್ತಾಗ್ತಾ ಹೋಗುತ್ತೆ. ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಾ. ನಿಮ್ಮ ಮಕ್ಕಳಿಗೆ ಈಸಿ ಆಗಬೇಕಂದ್ರೆ ಈ ರೀತಿ ಪ್ರಾಕ್ಟೀಸ್ ಮಾಡಿಸೋದು ತುಂಬ ಒಳ್ಳೆಯದು. ಸೊ ನೋಡಿ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು, ಆ 2 ಲೈನ್ಸನ್ನು ಜಾಯಿನ್ ಮಾಡಿ, ಆಮೇಲೆ ದೀಸ್ 2 ಫಸ್ಟ್ ಈ 2 ಫಸ್ಟ್ ರೈಟ್ ಲೈನ್. ಓಕೆ, ಈ ರೀತಿ ಜಾಯಿಂಟ್ ಮಾಡಿಸ್ತಾ ಹೋಗಬೇಕು. ಓಕೆ, ಸೊ ಈ ರೀತಿ ಈ 2 ಲೈನ್ಸನ್ನು, ಓಕೆ, ಫಸ್ಟ್ ರೈಟ್ ಲೈನ್ ಹಾಕಿ ಆಮೇಲೆ ಈ 2 ಡಾಟ್ಸನ್ನು ಜಾಯಿಂಟ್ ಮಾಡಿದ್ರೆ ವಿ ವಿಲ್ ಕಮ್ ಟು ನೋ ದಿಸ್ ಇಸ್ ಎಫ್ ಫಾರ್ ಫಿಶು ಆಗುತ್ತೆ, ಎಫ್ ಫಾರ್ ಫ್ಯಾನ್ ಆಗುತ್ತೆ, ಫ್ರಾಗ್ ಆಗುತ್ತೆ. ವಾಟ್ ಎವರ್ ಯು ಫೀಲ್ ಈಸಿ ಟು ಟೀಚ್ ಯುವರ್ ಚೈಲ್ಡ್, ಯು ಕ್ಯಾನ್. ಇದನ್ನೇ ಹೇಳಬೇಕಂತೇನಿಲ್ಲ. ಸೊ ಥ್ರೂ ದ ಆ್ಯಕ್ಟಿವಿಟೀಸ್ ಹೇಳ್ಬೋದು. ಸೊ now you are seeing F for fan. Okay, so see here how I wrote. Okay, this is the way of practicing. ಯಾಕೆ ಪಿಕ್ಚರ್ ಡ್ರಾ ಮಾಡಬೇಕು ನಾವು? ಸೊ ಮಕ್ಕಳಿಗೆ ಪಿಕ್ಚರ್ ನೋಡಿದ ಕೂಡಲೇ ಸೊ ಫ್ಲ್ಯಾಶ್ ಆಗುತ್ತೆ, ಹೌದಲ್ವಾ? ಸೊ ದಿಸ್ ಈಸ್ ದ ಮೆಥಡ್ ಆಫ್ ರೈಟಿಂಗ್ ಎಫ್. ಯು ಕ್ಯಾನ್ ಈಸಿಲಿ ಟೀಚ್ ಯುವರ್ ಚೈಲ್ಡ್. ಸೊ ಮೇಕ್ ದೆಮ್ ಓನ್ಲಿ ಫಾರ್ 45 minutes, ನಾಟ್ ಮೋರ್ ದ್ಯಾನ್ ದ್ಯಾಟ್. ಓಕೆನಾ? ಜಾಸ್ತಿ ಅವ್ರಿಗೆ ಏನಪ್ಪ ತಲೆ ತಿಂತಾರೆ ಅಂತ ಅನ್ನಿಸ್ಬಾರ್ದು ಅವ್ರಿಗೆ, ಮಕ್ಕಳಿಗೆ. ಸೊ ಆಟ ಆಡಿಸ್ತಾ ಬೋರ್ ಆಗದೆ ಇರೋ ಥರ ಅವ್ರಿಗೆ ಕಲಿಸ್ತಾ ಹೋಗಬೇಕು ನಾವು. ಸೊ ಟುಡೇ ಐ ಕಂಪ್ಲೀಟೆಡ್ 2 ಲೆಟರ್ಸ್ E and F. ಓರಲಿ ಕೂಡ ನಾನು ಲಾಸ್ಟ್ ಕ್ಲಾಸಲ್ಲೇ ತೊಗೊಂಡಿದ್ದೆ ನಾನು ಓರಲಿ.
you can go and see that. So writing method ಮಾತ್ರ ಓದುತ್ತಿದ್ದು. So today I thought you teach ಮಾಡಿದ್ದೇನೆ. So you are seeing here. Okay, so now tomorrow I will teach you GH and IG. Okay, so these 4 letters I will teach you reading and what we can say writing method also. Okay, dot methods. Okay then, so today is this much only, and in our next class I will teach you GHIJ. Okay, both reading and writing method. So guys, if you are getting help from my videos, if you like my videos, please subscribe my channel. Don't forget to subscribe. So ಲಾಸ್ಟ್ ಕ್ಲಾಸಲ್ಲಿ ಏನು ತೊಗೊಂಡಿದ್ದೀನಲ್ಲ ಅದು ಕೂಡ ನೀವು ರೆಫರ್ ಮಾಡಬಹುದು. ರೆಫರ್ ಮಾಡಿಸಿ ನಿಮ್ಮ ಮಕ್ಕಳಿಗೆ ಟೀಚ್ ಮಾಡಿಸ್ಬೋದು. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.